ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡ್ತಿದ್ದೀವಿ ವೆಜಿಟೇಬಲ್ಸು. ಅದರಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ ಬ್ರೋಕೊಲಿ, ಹಾಗೆ ಆಲೂಗಡ್ಡೆ, ಹಾಗೆ ಕ್ಯಾರೆಟ್ ಮತ್ತು ಮ್ಯಾಕ್ರೋನಿ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ಸೂಪ್ ಹೇಗೆ ಮಾಡ್ತದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಮೂಡಿ ಬರುವಂಥ ಈ ಸೂಪ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಸೂಪಿಗೆ ಸಣ್ಣದಾಗಿ ಕತ್ತರಿಸಿದ ಆಲೂಗಡ್ಡೆ, ಹಾಗೆ ಕ್ಯಾರೆಟ್, ಹಾಗೆ ಬ್ರೋಕೊಲಿಯನ್ನು ಯೂಸ್ ಮಾಡ್ತೇವೆ. ಅದರ ಜೊತೆಗೆ ಮ್ಯಾಕ್ರೋನಿ ಹಾಗೂ ಕುಕ್ಕಿಂಗ್ ಕ್ರೀಮನ್ನು ಕೂಡ ಯೂಸ್ ಮಾಡ್ತೀವಿ. ಈಗ ಪ್ಯಾನ್ ತೆಗೆದು ಅದರಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಬಟರನ್ನು ಯೂಸ್ ಮಾಡಬೇಕು. ಆದರೆ ಉರಿ ಸಣ್ಣ ಉರಿಯಲ್ಲಿರಲಿ ಬೆಂಕಿ, ಯಾಕೆಂದರೆ ಬಟರ್ ಕರಿದು ಕಪ್ಪಾಗ್ಬೋದು. ಹಾಗೆ ನಾವೊಂದು 3 ಸ್ಪೂನ್ ಆಗುವಷ್ಟು ಮೈದಾವನ್ನು ಹಾಕಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನೀರನ್ನು ಹಾಕುವ. ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆಗುತ್ತೆ. ದಪ್ಪ ಆದಾಗ ಮತ್ತೆ ನೀರನ್ನು ಹಾಕಬೇಕಾಗುತ್ತೆ. ನೀರನ್ನು ಹಾಕಿ ಚೆನ್ನಾಗಿ ಕಳಿಸಿದ ನಂತರ ನಾವು ಏನು ರೆಡಿ ಮಾಡಿ ಇಟ್ಟಿದ್ದೀವಿ ಬ್ರೋಕೊಲಿ, ಹಾಗೆ ಆಲೂಗಡ್ಡೆಯನ್ನು ಹಾಕಬೇಕು. ಅದರ ಜೊತೆಗೆ ನಾವು ಕತ್ತರಿಸಿ ಇಟ್ಟಂತಹ ಕ್ಯಾರೆಟನ್ನು ಕೂಡ ಅದಕ್ಕೆ ಹಾಕಬೇಕು. ಇಷ್ಟು ಹಾಕಿದ ನಂತರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಕೂಡ ನಾವು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಈ ಸೂಪನ್ನು ಮಾಡ್ಬೋದು. ನಂತರ ಬಾಯ್ಲ್ ಆದ ನಂತರ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡಿದ ನಂತರ ನೀವು ಮ್ಯಾಕ್ರೋನಿಯನ್ನು ಹಾಕಿ ಒಂದು ಸಣ್ಣ ಉರಿಯಲ್ಲಿ ಅದನ್ನು ಬಾಯ್ಲ್ ಮಾಡಬೇಕು. ಮ್ಯಾಕ್ರೋನಿ ಬಾಯ್ಲ್ ಆದ ನಂತರ ಕುಕ್ಕಿಂಗ್ ಕ್ರೀಮನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇನ್ನೊಂದು ಕುದಿ ಬರುವವರೆಗೆ ಅದನ್ನು ಬಾಯ್ಲ್ ಮಾಡಿ. ಈಗ ನಮ್ಮ ಸೂಪ್ ರೆಡಿಯಾಗಿದೆ. ತುಂಬ ಅದ್ಭುತವಾದ ಟೇಸ್ಟ್ ಅಂತ ಹೇಳ್ಬೋದು. ಈಗ ನಾವು ಪ್ಲೇಟಿಗೆ ಸರ್ವ್ ಮಾಡುವ. ಈ ಸೂಪನ್ನು ನಾವು ಸರ್ವ್ ಮಾಡಿದ ನಂತರ ಅದಕ್ಕೆ ಒಂದು ಚೆಡರ್ ಚೀಸ್ನ ಹುಡಿಯನ್ನು ಗ್ರೇಟ್ ಮಾಡಿದಂಥ ಚೆಡರ್ ಚೀಸನ್ನು ಹಾಕಿ ನಾವು ಸರ್ವ್ ಮಾಡ್ಬೋದು. ಸವಿರಿ ನಿಮ್ಮ ಸೂಪನ್ನು.